Hello guys, how you all hope are doing good. So in this video ನಾವು ಬಂದ್ಬಿಟ್ಟು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇಂದು 3 ಮಾರ್ಕ್ ಆ್ಯಂಡ್ 4 ಮಾರ್ಕ್ ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಸ್ ಯು ಕ್ಯಾನ್ ಸಿ ಹಿಯರ್ ಹೆಡ್ಲೈನ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಸೊ 3 ಆ್ಯಂಡ್ 4 ಮಾರ್ಕ್ ಒನ್ ಬೈ ಒನ್ ನೋಡ್ತಾ ಹೋಗಿ ವಾಚ್ ದಿಸ್ ವಿಡಿಯೋ ಅಂಟಿಲ್ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ವಿತ್ ದಿಸ್ ಗುಡ್ ಸ್ಕೋಪ್ ವಿ ಆರ್ ಗೋಯಿನ ಸ್ಟಾರ್ಟ್ ಅ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾವು 3 ಮಾರ್ಕ್ ಕ್ವೆಶನ್ಸ್ನ ಮಾತಾಡ್ಕೊಳ್ಳೋದಾದರೆ ಒನ್ ಬೈ ಒನ್ ನೋಡ್ತಾ ಹೋಗಿ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವೆಶನ್ಸ್ನ ನಾನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊತ ಹೋಗಿ. ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಕ್ವೆಶನ್ ನಂಬರ್ 1 ಏನು ಹೇಳುತ್ತೆ, ರೈಟ್ ದ ವಾಟರ್ ಮೆಟಲ್ಸ್ ಅಂತೇಳಿ ಕೇಳಿದ್ದಾರೆ, ಡೆಫಿನೇಷನ್ ಕೇಳಿದ್ದಾರೆ. ಆ್ಯಂಡ್ ರೈಟ್ 3 ಫಿಸಿಕಲ್ ಪ್ರಾಪರ್ಟೀಸ್ ಅಂತೇಳಿ ಕೇಳಿದ್ದಾರೆ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಗಿವ್ ದ ಡೆಫಿನೇಷನ್ ಹಿಯರ್. ಅದಾದ ತಕ್ಷಣ ನಾವು ಏನು ಮಾಡಬೇಕು, ಅದು ಇನ್ ಫಿಸಿಕಲ್ ಪ್ರಾಪರ್ಟೀಸ್ನ ಕೊಡಬೇಕಾಗತ್ತೆ. ಅದಾದ ಕ್ಯಾನ್ ಸಿ ಹಿಯರ್ ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್. ಓಕೆನಾ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವೆಶನ್. ಅವರ್ ಸೆಕೆಂಡ್ ಕ್ವೆಶನ್ ಸೇಸ್ ರೈಟ್ 3 ಡಿಫ್ರೆನ್ಸಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತೇಳಿ ಕೇಳಿದ್ದಾರೆ. ಸೊ ಜಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಕೇಳಿದಾರಲ್ವಾ, ನೀವು ಬಂದುಬಿಟ್ಟು 3-4 ಪಾಯಿಂಟ್ಸ್ನ ನೀವು ಕಲಿತು ಬರಿಬೇಕಾಗುತ್ತೆ ಆನ್ಸರಲ್ಲಿ. ಅರ್ಥಾಯ್ತಾ. ಸೊ ದಟ್ ವಿಲ್ ಬಿ ಗೆಟಿಂಗ್ ಹೌ ಮಚ್ 3 ಮಾರ್ಕ್ಸ್. ಓಕೆ. ಸೊ ಇದು ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಅರ್ಥಾಯ್ತಾ. ಮೂವ್ ಆನ್ ಟು ದ ಥರ್ಡ್ ಕ್ವೆಶನ್. ಅವರ್ ಥರ್ಡ್ ಕ್ವೆಶನ್ ಸೇಸ್ ವೈ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್ ಅಂತ ಹೇಳಿದ್ದಾರೆ. ಇಲ್ಲಿದೆ ನೋಡ್ಕೋಬೋದು. ಓಕೆನಾ. ಸೊ ಒನ್ ಬೈ ಒನ್ ಥರವಾಗಿ ರೀಡ್ ಮಾಡ್ಕೊಂಡು ಬರಿಬೇಕಾಗುತ್ತೆ ನೀವು ಆನ್ಸರ್. ಅರ್ಥಾಯ್ತಾ. ಸೊ ಫೋರ್ತ್ ಕ್ವೆಶನ್ ನೋಡಿ, ಫೋರ್ತ್ ಕ್ವೆಶನ್ ಏನು ಹೇಳುತ್ತೆ ಅಂತ ಹೇಳ್ಬಿಟ್ಟು, ಸೊ ವಾಟ್ ಈಸ್ ಕರೋಷನ್ ಅಂತೇಳಿ ಕೇಳಿದ್ದಾರೆ. ಅರ್ಥಾಯ್ತಾ. ಸೊ ವಾಟ್ ಈಸ್ ಕರೋಷನ್ ಅಂತ ಕೇಳಿದರೆ ಹೌ ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್. ಅರ್ಥಾಯ್ತಾ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಗಿವ್ ದ ಡೆಫಿನೇಷನ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗಿವ್ ದ ಪ್ರಿವೆನ್ಷನ್ಸ್ ಮೆಥಡ್ಸ್. ಅರ್ಥಾಯ್ತಾ. ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಪೇಂಟಿಂಗ್ ಆಗಲಿ, ಗ್ಯಾಲ್ವನೈಸೇಷನ್ ಆಗಲಿ, ಆಯಿಲಿಂಗ್ ಆರ್ ಗ್ಲೀಸಿಂಗ್ ಆಗಲಿ. ಸೊ ಈ ಥರ ನೀವು ಪ್ರಿವೆಂಟೇಷನ್ಸ್ ಬರಿಬೇಕಾಗುತ್ತೆ ಒನ್ ಬೈ ಒನ್ ಆಗಿ. ಸೊ ನೀವು ಇನ್ನೂ ಜಾಸ್ತಿ ಕೂಡ ಬರಿಬೇಕಾಗುತ್ತೆ. 5 or 6 ಪ್ರಿವೆಂಟೇಷನ್ಸ್ ಬರೆದ್ರೆ ಕೂಡ ನಿಮಗೆ ಆರಾಮಾಗಿ 3 ಮಾರ್ಕ್ಸ್ ಪಡೆಯಲಿಕ್ಕೆ ಚಾನ್ಸಸ್ ಇದೆ. Move on to the fifth question. Fifth question ಹೇಳುತ್ತೆ, ಕಂಟಿನ್ಯೂ ಮಾಡೋಣ ವಿತ್ ದಿಸ್ ಫಿಫ್ತ್ ಕ್ವೆಶನ್. ಸೊ ವಾಟ್ ದ ಫಿಫ್ತ್ ಕ್ವೆಶನ್ ಸೇಸ್ ಈಸ್ ವಾಟ್ ಈಸ್ ಓರ್ ಅಂತ ಹೇಳಿ ಕೇಳಿದ್ದಾರೆ. ಓಕೆನಾ. ಸೊ ಅದರಿಂದ 2 ವರ್ಡ್ಸ್ ಕೇಳಿದ್ದಾರೆ. ಓರ್ಸ್ ಆಫ್ ಐರನ್ ಕೇಳಿದ್ದಾರೆ. ಯು ಕ್ಯಾನ್ ಸಿ ಹಿಯರ್. ಸೊ ಓರ್ ಅಂದರೆ ಏನು ಡೆಫಿನೇಷನ್ ಇಲ್ಲಿದೆ ಆ್ಯಂಡ್ ಅದರಿಂದ 2 ಕೇಳಿದ್ದಾರೆ. ಅದರ 2 ಬರಿಬೇಕು. ಎಷ್ಟು ಕೇಳಿದ್ರೆ ಅಷ್ಟು ಬರಿಬೇಕಾಗುತ್ತೆ. ಓಕೆನಾ. ಸೊ ಹಂಗಾದರೆ ನಿಮ್ಗೆ ಏನು ಬರುತ್ತೆ, ಫುಲ್ ಮಾರ್ಕ್ ಅಂದರೆ 3 ಮಾರ್ಕ್ಸ್ ಪಡಿಬೋದು. ಓಕೆ. ಸೊ ಮೂವ್ ಆನ್ ಟು ದ ಸಿಕ್ಸ್ತ್ ಕ್ವೆಶನ್. ವಾಟ್ ಇಸ್ ದ ಸಿಕ್ಸ್ತ್ ಕ್ವೆಶನ್ ಸೇಸ್ ರೈಟ್ 3 ಯೂಸಸ್ ಆಫ್ ಮೆಟಲ್ಸ್ ಇನ್ ಡೈಲಿ ಲೈಫ್. ನಮ್ಮ ಒಂದು ಡೈಲಿ ಲೈಫಲ್ಲಿ ಮೆಟಲ್ಸಿಂದು 3 ಯೂಸಸ್ ಬರೀಲಿ ಕೇಳಿದ್ದಾರೆ. ಅದೇ 3 ಯೂಸಸ್ ಅಂತಂದರೆ 1 ಮಾರ್ಕ್. ಓಕೆ. 1 ಮಾರ್ಕ್, 1 ಮಾರ್ಕ್ ಆ್ಯಂಡ್ 1 ಮಾರ್ಕ್. ಸೊ 2 ಬರೆದ್ರೆ 2 ಮಾರ್ಕ್ಸ್, 3 ಸೆಂಟೆನ್ಸಸ್ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಸೊ ಮೂವ್ ಆನ್ ಟು ದ 4 ಮಾರ್ಕ್ ಕ್ವೆಶನ್ಸ್. 4 ಮಾರ್ಕ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡ್ತಾ ಹೋಗಿ. ಹಾಗಿದ್ರೆ ಫಸ್ಟ್ ಕ್ವೆಶನ್ ಏನು ಹೇಳುತ್ತೆ ನೋಡಿ, ಎಕ್ಸ್ಪ್ಲೇನ್ ದ ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ಅಂತೇಳಿ ಕೇಳಿದ್ದಾರೆ. ಸೊ ಮೆಟಲ್ಸಿಂದು ರಿಯಾಕ್ಟಿವಿಟಿ ಸೀರೀಸ್ ಬಗ್ಗೆ ಕೇಳಿದಾರಲ್ವಾ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಗಿವ್ ದ ಟಚಪ್. ಡೆಫಿನೇಷನಿಂದ ನಮ್ಮ ಟಚಪ್ ಕೊಡಬೇಕು ಆನ್ಸರಿಗೆ. ಅದಾದ ತಕ್ಷಣ ನಾವು ಮೆಟಲ್ಸಿಂದು ರಿಯಾಕ್ಟಿವಿಟಿ ಸೀರೀಸ್ ಬರೀಬೇಕಾಗುತ್ತೆ. ಸೀರೀಸ್ ಅಂದರೆ ಒಂದು ಮೆಟಲ್ ಇದೆ, ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಮ್ ಇದೆ, ಸೋಡಿಯಂ ಇದೆ, ಕ್ಯಾಲ್ಶಿಯಮ್ ಇದೆ, ಈ ಥರ ಸೀರೀಸ್ ಆಗಿ ಬರ್ಕೊತಾ ಹೋಗಬೇಕು. ಅವು ಯಾವ ಆರ್ಡ್ರಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಬರಿತಾ ಹೋಗಬೇಕು. ಯಾವ ಆರ್ಡ್ರಲ್ಲಿ ಬರುತ್ತೆ ಅಂತೇಳಿ ಯು ಶುಡ್ ರೈಟ್ ದೆ. ಅದನ್ನು ನಾವು ಸೀರೀಸ್ ಅಂತೇಳಿ ಕರಿತೀವಿ ಗೈಸ್. ಅರ್ಥಾಯ್ತಾ. ಮೂವ್ ಆನ್ ಟು ದ ಸೆಕೆಂಡ್ ಕ್ವೆಶನ್ ವಿಚ್ ಇಸ್ ಕಮ್ಸ್ ಅಂಡರ್ 4 ಮಾರ್ಕ್ಸ್. ಅದು ಬಂದುಬಿಟ್ಟು ನಿಮಗೆ ಇಲ್ಲಿದೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದೇರ್ ಓರ್ಸ್ ಅಂತೇಳಿ ಕೇಳಿದ್ದಾರೆ. ಅರ್ಥಾಯ್ತಾ. ಸೊ ಇದು ಬಂದುಬಿಟ್ಟು ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮೂವ್ ಆನ್ ಟು ದ ಥರ್ಡ್ ಕ್ವೆಶನ್. ಅವರ್ ಥರ್ಡ್ ಕ್ವೆಶನ್ ಸೇಸ್ ಡಿಸ್ಕ್ರೈಬ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಅಂತೇಳಿ ಕೇಳಿದ್ದಾರೆ. ಅರ್ಥಾಯ್ತಾ. ಸೊ ನಾನ್ ಮೆಟಲ್ಸಿಂದು ಏನು ಪ್ರಾಪರ್ಟೀಸ್ನ ಕೊಡಬೇಕಾಗುತ್ತೆ. ಸಮ್ಟೈಮ್ಸ್ ಏನು ಕೇಳ್ಬೋದು ಅಂತಂದರೆ ಮೆಟಲ್ಸಿಂದು ಪ್ರಾಪರ್ಟೀಸ್ ಕೇಳ್ಬೋದು, ಆರ್ ಸಮ್ಟೈಮ್ಸ್ ನಾನ್ ಮೆಟಲ್ಸಿಂದು ಪ್ರಾಪರ್ಟೀಸ್ ಕೂಡ ಕೇಳ್ಬೋದು. ಯು ಶುಡ್ ಥರೋ ವಿತ್ ಈಚ್ ಆ್ಯಂಡ್ ಎವ್ರಿ ಆನ್ಸರ್ ದೇರ್. ಓಕೆ. ಸೊ ಸ್ಯಾಂಪಲ್ ಆಗಿ ಕೇಳ್ಬೋದು. ಸೊ ಮೂವ್ ಆನ್ ಟು ದ ಫೋರ್ತ್ ಕ್ವೆಶನ್. ಸೊ ಫೋರ್ತ್ ಕ್ವೆಶನ್ ಏನು ಹೇಳುತ್ತೆ ನೋಡಿ, ವಾಟ್ ಈಸ್ ಗ್ಯಾಲ್ವನೈಸೇಷನ್, ಅದರ ಡೆಫಿನೇಷನ್ ಕೇಳಿದ್ದಾರೆ ಆ್ಯಂಡ್ ಅದರಿಂದ ಯೂಸಸ್ ಕೂಡ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕಾಗುತ್ತೆ, ಅದು ಡೆಫಿನೇಷನ್ ಬರೀಬೇಕಾಗುತ್ತೆ ಗೈಸ್. ಅರ್ಥಾಯ್ತಾ. ಸೊ ಡೆಫಿನೇಷನ್ ಬಂದ್ಬಿಟ್ಟು ಇಲ್ಲಿದೆ ನಿಮಗೆ. ಗ್ಯಾಲ್ವನೈಸೇಷನ್ ಇಸ್ ಅ ಪ್ರಾಸೆಸ್ ಆಫ್ ಕೋಟಿಂಗ್ ಐರನ್ ವಿತ್ ಲೇಯರ್ ಆಫ್ ಜಿಂಕ್ ಟು ಪ್ರಿವೆಂಟ್ ರಸ್ಟಿಂಗ್. ಸೊ ರಸ್ಟಿಂಗ್ನ ಪ್ರಿವೆಂಟ್ ಮಾಡಲಿಕ್ಕೆ ಗ್ಯಾಲ್ವನೈಸೇಷನ್ ಯೂಸ್ ಆಗುತ್ತೆ, ನಿಮ್ಗೆ ಗೊತ್ತಿರೋದೆ. ಸೊ ಅದೇನು ಪ್ರಾಸೆಸ್ನ ಬರೀಬೇಕು. ತಿನ್ ಲೇಯರ್ ಅಥವಾ ಐರನ್ ವಿತ್ ಲೇಯರ್ ಆಫ್ ಜಿಂಕ್ ಕೋಟಿಂಗ್ನ ಮಾಡಿರುವಂತಹ ಒಂದು ಕೋಟಿಂಗ್ ಅಂಥೇಳಿ ನಾವು ಹೇಳ್ಬೋದು. ಅರ್ಥಾಯ್ತಾ. ಅದರಿಂದ ಯೂಸಸ್ ಏನು ಇಲ್ಲಿದೆ, ಕೆಳಗಡೆ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ಸಫಿಷಿಯೆಂಟ್ ಆಗಲಿಲ್ಲ ಅಂತಂದರೆ 2, ಇಲ್ಲ ಅಂತಂದರೆ 5 or 6 ಪ್ರಿವೆನ್ಷನ್ಸ್ನ ಅಥವಾ ಯೂಸಸ್ನ ಬರೀಬೇಕಾಗುತ್ತೆ. ಅರ್ಥಾಯ್ತಾ. ಸೊ ಮೂವ್ ಆನ್ ಟು ದ ಫಿಫ್ತ್ ಕ್ವೆಶನ್. ಸೊ ಫಿಫ್ತ್ ಕ್ವೆಶನ್ ಏನು ಹೇಳುತ್ತೆ ನೋಡಿ, ವಾಟ್ ಈಸ್ ಕರೋಷನ್ ಆಫ್ ಐರನ್ ವಿತ್ ಆನ್ ಎಕ್ಸಾಂಪಲ್ ಅಂತೇಳಿ ಸಿಂಪಲ್ಲಾಗಿ ಕ್ವೆಶನ್ ಕೇಳಿದ್ದಾರೆ. ಸೊ ಈ ಥರ ನೀವು ಸಿಂಪಲ್ಲಾಗಿ ಆನ್ಸರ್ ಕೊಡಬೇಕಾಗುತ್ತೆ ಟು ಗೇನ್ 4 ಮಾರ್ಕ್ಸ್. ಅರ್ಥಾಯ್ತಾ. ವೆನ್ ಐರನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಜೊತೆ ಐರನ್ ಏನಾದರೂ ರಿಯಾಕ್ಟ್ ಆದರೆ ಆ್ಯಂಡ್ ಮಾಯಿಶ್ಚರ್ಸ್ ಇಟ್ ಫಾರ್ಮ್ಸ್ ರಸ್ಟ್. ಅರ್ಥಾಯ್ತಾ. ಅದು ಏನು ಫಾರ್ಮ್ ಆಗುತ್ತೆ, ರಸ್ಟ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಅದರ ಈಕ್ವೇಷನ್ ಕೂಡ ಬರೀಬೇಕಾಗುತ್ತೆ. ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳಿ ಕೇಳಿದಾರಲ್ವಾ. ಸೊ ನೀವು ಮೆಟಲ್ಸಿಂದ ಕೊಟ್ಟು ಕೂಡ ಎಕ್ಸಾಂಪಲ್ ಕೊಡ್ಬೋದು, ಅಥವಾ ಈ ಥರ ವರ್ಡ್ಸ್ ಫಾರ್ ಮೆಟಲ್ ಬರೆದು ಕೂಡ ಕೊಡಬಹುದು. ಆನ್ಸರ್ನ ರಿಪ್ರೆಸೆಂಟೇಷನ್ ಮಾಡ್ಬೋದು. ಯು ವಿಲ್ ಬಿ ಗೆಟಿಂಗ್. ಆ್ಯಂಡ್
ನಿಮಗೆ ನಿಮಗೆ ಏನು ಆನ್ಸರ್ನ ಚೆನ್ನಾಗಿ ಕಾಣಬೇಕು ಅಂತಂದರೆ 2 ಟೈಪ್ಸಲ್ಲಿ ಬರೆದ್ರೆ ನಿಮಗೆ ಮೋರ್ ಮಾರ್ಕ್ಸ್ನ ಗೇನ್ ಮಾಡಬಹುದು. ಸೊ ಮೂವ್ ಆನ್ ಟು ದ ಸಿಕ್ಸ್ತ್ ಕ್ವೆಶನ್. ಸಿಕ್ಸ್ತ್ ಕ್ವೆಶನ್ ಸೇಸ್ ರೈಟ್ ಡಿಫ್ರೆನ್ಸಸ್ ಬಿಟ್ವೀನ್ ಓರ್ಸ್ ಆ್ಯಂಡ್ ಮಿನರಲ್ಸ್ ಅಂತೇಳಿ ಕೇಳಿದ್ದಾರೆ. ಕಾಲಮ್ನ ಹಾಕ್ಕೊಂಡು ಈ ಥರ ಓರ್ಸ್ ಬಗ್ಗೆ ಆ್ಯಂಡ್ ಮಿನರಲ್ಸ್ ಬಗ್ಗೆ ನೀವು ಬರೀಬೇಕಾಗುತ್ತೆ. ಹಾಗಿದ್ರೆ ಇದು ಬಂದುಬಿಟ್ಟು ನಿಮಗೆ ಎಷ್ಟು ಪಾಯಿಂಟ್ಸ್ ಕೇಳಿದ್ದಾರೆ ನೋಡಿ, ಓನ್ಲಿ ನಿಮಗೆ 3 ಪಾಯಿಂಟ್ಸ್ ಅಷ್ಟು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಇಫ್ ಯು ವಾಂಟ್ 4 ಮಾರ್ಕ್ಸ್ ಸಿಗಲ್ಲ ಕೇಳಿದ್ದು, ಸೊ ನೀವು ಮಿನಿಮಮ್ 6 or 5 or 6 ಪಾಯಿಂಟ್ಸ್ ನಿಮಗೆ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಇದಿತ್ತು ನಮ್ಮ ಒಂದು ವಿಡಿಯೋ 4 ಮಾರ್ಕ್ ಆ್ಯಂಡ್ 3 ಮಾರ್ಕ್ ಕ್ವೆಶನ್ಸ್. ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಸೊ ಇನ್ನು ನಿಮಗೆ ಮುಂದೆ ಬರುವಂತಹ ವೀಡಿಯೋಸಲ್ಲಿ ಕೂಡ ಇದೇ ಥರ 1 ಮಾರ್ಕ್, ಓಕೆ 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್, ಓಕೆ 5 ಮಾರ್ಕ್ಸ್ ಕೂಡ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇಫ್ ಪಾಸಿಬಲ್ ಐ ಆಮ್ ಗೋನ್ ಎಕ್ಸ್ಪ್ಲೇನ್ ಯು ಮ್ಯಾಥ್ಸ್ ಆಲ್ಸೋ. ಸೊ ಮ್ಯಾಥ್ಸಲ್ಲಿರುವಂತಹ ಡೌಟ್ಸ್ ಆಗಲಿ, ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವೆಶನ್ಸ್ ಆಗಿರಲಿ, PYQಸಲ್ಲಿ ಬರುವಂತಹ ಕ್ವೆಶನ್ಸ್ ಆಗಿರಲಿ, ಐ ಆಮ್ ಗೋನಾ ಎಕ್ಸ್ಪ್ಲೇನ್ ಯು ಇನ್ ಡೀಟೇಲ್. ಫಾರ್ ಮೋರ್ ಅಪ್ಡೇಟ್ಸ್, ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.